ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈ ಮೂವಿ ಸ್ಟಾರ್ಟ್ ಆದಾಗ ಜಸ್ಟ್ ಒಂದು ಭಾಷೆನಲ್ಲಿ ಮಾತ್ರನೇ ರಿಲೀಸ್ ಮಾಡಬೇಕು ಅಂತ ಟೀಮ್ನವ್ರದ್ದು ಪ್ಲಾನ್ ಇದ್ದಿದ್ದಂತೆ. ಕನ್ನಡದಲ್ಲಿ ರಿಲೀಸ್ ಆಯ್ತು. ಕರ್ನಾಟಕದಲ್ಲಿ ಯಾವಾಗ ಬ್ಲಾಕ್ ಬಸ್ಟರ್ ಆಯ್ತೋ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಂದ ಡಿಮ್ಯಾಂಡ್ ಬಂತು. 5 ಭಾಷೆನಲ್ಲಿ ರಿಲೀಸ್ ಆಯ್ತು. ಡಿವೈನ್ ಬ್ಲಾಕ್ ಬಸ್ಟರ್ ಆಗಿ ಇಡೀ ದೇಶಾದ್ಯಂತ ಹೊರಹೊಮ್ಮಿತು. ಈಗ ಮತ್ತೆ ವರ್ಲ್ಡ್ ವೈಡ್ ಎಕ್ಸ್ಪೆಕ್ಟೇಷನ್ ಇರುವಂತ ಚಿತ್ರ ಕಾಂತಾರ ಚಾಪ್ಟರ್ 1. ಹೌದು, ಈಗ ಕಾಂತಾರ ಚಾಪ್ಟರ್ 1 5 ಭಾಷೆ ಅಲ್ಲ 7 ಭಾಷೆನಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಬೆಂಗಾಳಿ ಹಾಗೆ ಇಂಗ್ಲಿಷ್ 7 ಭಾಷೆನಲ್ಲಿ ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಷ್ಟು ದಿನ ಬರೀ ಸೋಲ್ನೆ ನೋಡ್ತಾ ಇದ್ವಿ. ಯಾವುದೇ ತರ ಸೂಪರ್ ಸ್ಟಾರ್ ಮೂವಿಗಳು ಬರ್ತಾ ಇಲ್ಲ, ಬಿಗ್ ಹೀರೋಗಳು ಮೂವಿ ಬರ್ತಾ ಇಲ್ಲ. ಈ ತರದ ಒಂದು ಬಿಗ್ ಬಜೆಟ್ ಚಿತ್ರ, ಬಿಗ್ ಎಕ್ಸ್ಪೆಕ್ಟೇಷನ್ ಇರುವಂತ ಒಂದು ಮೂವಿಗಳು ಬಂದ್ರೆ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಸಿಗಬಹುದು. ಅದೇ ತರನೇ ಕಾಂತಾರ ಚಾಪ್ಟರ್ 1 ಒಂದು ಮೇಕಿಂಗ್ ವಿಡಿಯೋನ ಒಂಬಾಳೆ ಫಿಲಮ್ಸ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದೇನ್ ಅನ್ನಿಸ್ತು, ಅದ್ರ ಬಗ್ಗೆ ನನಗೇನು ಅನ್ನಿಸ್ತು ಒಂದ್ ಸ್ವಲ್ಪ ಮಾತಾಡೋಣ. ಮೊದಲೇದಾಗಿ ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂತ ಅಂದ್ರೆ ಈ ತರದ ಬಿಗ್ ಬಜೆಟ್ ಚಿತ್ರ, ಬಿಗ್ ಎಕ್ಸ್ಪೆಕ್ಟೇಷನ್ ಚಿತ್ರ ನಮ್ಮ ಸಂಸ್ಕೃತಿನ ಆಕ್ಟಿಂಗ್ ಮಾಡಿ, ಡೈರೆಕ್ಷನ್ ಮಾಡಿ ದೇಶಾದ್ಯಂತ, ಪ್ರಪಂಚಾದ್ಯಂತ ತಲುಪಿಸೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಈ ಮೇಕಿಂಗ್ ವಿಡಿಯೋದಲ್ಲಿ ಅವ್ರು ಯಾವ ತರ ಸ್ಟ್ರಗಲ್ ಪಟ್ಟಿದ್ದಾರೆ ಎಲ್ಲವನ್ನು ತೋರಿಸಿದ್ದಾರೆ. ಮತ್ತೆ ಈ ಸೆಟ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಈ ಮೂವಿ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಕಾಂತಾರ ಚಾಪ್ಟರ್ 1 ಮೇಕಿಂಗ್ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.